ಹಲೋ ಎವ್ರಿವನ್, ನಮಸ್ಕಾರ. ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ. ಇಂದಿನ ಅಧ್ಯಾಯದಲ್ಲಿ, ಇಂದಿನ ಎಪಿಸೋಡ್ನಲ್ಲಿ ಶರಣೆ ಸತ್ಯಕ್ಕನವರ ಒಂದೆರಡು ವಚನಗಳನ್ನು ನಿಮ್ಮ ಮುಂದೆ ವಾಚನ ಮಾಡ್ತಾನೆ. ಕೆಲವು ದಿನಗಳ ಹಿಂದೆ ಸತ್ಯಕ್ಕನವರ ಪರಿಚಯ ಹಾಗೂ ಅದರ ಸವಿಸ್ತಾರವಾಗಿ ಅವರ ಬಗ್ಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ನೀವು ನೋಡಿದ್ದೀರಾ ಅಂತ ಭಾವಿಸ್ತೇನೆ. ಆ ವಚನಗಳ ಜೊತೆಗೆ ಇನ್ನಷ್ಟು ವಚನಗಳನ್ನು ನಿಮ್ಮ ಮುಂದೆ ವಾಚನ ಮಾಡಲಿದ್ದೇನೆ. ಶರಣೆ ಸತ್ಯಕ್ಕನವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಊರಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಹಿರೇಜೆಂಬೂರು ಎನ್ನುವಂಥ ಗ್ರಾಮದಲ್ಲಿ ಉದಿಸಿರ್ತಾರೆ. ಆ ಗ್ರಾಮದಲ್ಲಿ ಶಂಭುಜಕ್ಕೇಶ್ವರ ಅನ್ನುವಂತಹ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಕ್ಕೆ ಅವರು ನಡ್ಕೊಳ್ತಾ ಇರೋದ್ರಿಂದ ಅವರು ಶಂಭುಜಕ್ಕೇಶ್ವರ ಅನ್ನುವಂತಹ ಒಂದು ಅಂಕಿತ ನಾಮವನ್ನು ಇಟ್ಕೊಂಡು ಅವರ ವಚನಗಳನ್ನು ಅವರು ರಚಿಸ್ತಾರೆ. ಅವರನ್ನು ವೀರ ವಿರಾಗಿಣಿ ಅಂತ ಕರೀತಾರೆ, ಸತ್ಯುಳ್ಯ ಶರಣೆ ಅಂತಲೇ ಕರೀತಾರೆ. ಸತ್ಯ ಅಕ್ಕ ಅಂದರೆ ಸತ್ಯದ ಮಾತುಗಳನ್ನು ಆಕೆ ಆಡುತ್ತಿದ್ದವರು ಹಾಗೂ ಸದಾಚಾರದ ನಡೆಯಲ್ಲಿ ನಡೀತಿದ್ದವರು. ಅವರ ಬಗ್ಗೆ ಶರಣರು 2 ಸಾಲಿನಲ್ಲಿ ಹೇಳಿದರೆ, ಸತ್ಯ ವಚನವ ನುಡಿಯಬಲ್ಲರೆ ಶರಣನೆಂಬೆನು, ಸದಾಚಾರದಲ್ಲಿ ನಡೆಯಬಲ್ಲರೆ ಶರಣನೆಂಬೆನು. ಅಂದರೆ ಸತ್ಯಕ್ಕನವರು ಸತ್ಯ ವಚನವನ್ನು ನುಡಿತಾರೆ ಹಾಗೂ ಸದಾಚಾರದಲ್ಲಿಯೇ ನಡೀತಾರೆ ಅಂತ. ಅವರ ಬಗ್ಗೆ ಸವಿಸ್ತಾರವಾಗಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ. ಇವತ್ತು ಅವರ ಒಂದಿಷ್ಟು ವಚನಗಳನ್ನು ನಾನು ಮತ್ತೊಮ್ಮೆ ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ. ಶಿವಶರಣೆಂದು ಪೂರ್ವಾಜಿತವ ಉಂಟುಡೆ ಭಂಗ, ಪುಣ್ಯ ಪಾಪಂಗಳ ಎಣಿಸಬಾರದ ಭಾಷೆ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ಕೈ ಮುಟ್ಟಿ ಎತ್ತಿದೊಡೆ ನಿಮ್ಮಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಾಷೆಯಲ್ಲಿಪ್ಪೆನಾಗಿ ಪರದ್ರವ್ಯಕ್ಕೆ ಆಸೆ ಮಾಡದೇನಾದರೆ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗು ಶಂಭುಜಕ್ಕೇಶ್ವರ. ಅತ್ಯಶುದ್ಧವಾದಂಥ ಕಾಯಕವನ್ನು ನಾವು ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಅಕ್ಕನವರು ಈ ವಚನದ ಮುಖಾಂತರ ನಮಗೆ ನೀಡ್ತಾ ಇದ್ದಾರೆ. ಲಂಚ ವಂಚನಕ್ಕೆ ನಾವು ಕೈ ಹಾಕಬಾರ್ದು. ಹಾಗೂ ಅವರು ಊಳಿಗದ ಕಾಯಕ, ಶರಣರ ಮನೆಯ ಮುಂದೆ ಇರುವಂತಹ ಅಂಗಳವನ್ನು ಕಸ ಹೊಡೆಯುವಂಥ ಕಾಯಕವನ್ನು ಮಾಡ್ತಾ ಇದ್ದಿದ್ದರಿಂದ ಕಸ ಹೊಡೆಯಬೇಕಾದ್ರೆ ನನಗೆ ಹೊನ್ನು ವಸ್ತ್ರ ಏನಾದರೂ ದಾರಿಯಲ್ಲಿ ಬಿದ್ದಿದ್ದರೂ ಕೂಡ ಅದನ್ನು ನಾನು ಎತ್ತಲ್ಲ. ಬಂಗಾರ ಏನಾದರೂ ಬಿದ್ದಿದ್ರು, ಒಳ್ಳೆಯ ವಸ್ತ್ರವನ್ನು ಬಿಟ್ಟಿದ್ದರೂ ಕೂಡ ಅದನ್ನು ನಾನು ತೆಗಿಯಲ್ಲ. ಅಷ್ಟು ನಿಷ್ಠೆಯಿಂದ ನಾನು ಕಾಯಕವನ್ನು ಮಾಡ್ತೇನೆ. ಹಾಗೂ ಈ ಆಸೆಯನ್ನು ನಾನೇನಾದರೂ ಮಾಡಿದೆ ಅಂದರೆ ನನ್ನನ್ನು ನರಕದಲ್ಲಿ ಅದ್ದಿ ನೀನೆದ್ದು ಹೋಗು ಶಂಭುಜಕ್ಕೇಶ್ವರ ಅನ್ನುವಂಥ ಮಾತನ್ನು ಸತ್ಯಕ್ಕನವರು ಹೇಳ್ತಾರೆ. ಹಾಗೂ ಇನ್ನೂ ಒಂದು ಏಕದೇವತಾ ನಿಷ್ಠೆ ಬಗ್ಗೆ ಏನು ಹೇಳ್ತಾರೆ. ತಲೆ ಮೇಲೆ ಶಿಕ್ಕೆ ಉಂಟೆ ಹಣೆಯಲ್ಲಿ ಕಣ್ಣುಂಟೆ, ತಲೆ ಮೇಲೆ ಶಿಕ್ಕೆ ಉಂಟೆ ಹಣೆಯಲ್ಲಿ ಕಣ್ಣುಂಟೆ, ಗರಳದಲ್ಲಿ ವಿಷವುಂಟೆ ದೇವರೆಂಬುವರಿಗೆಂಟೊಡಲುಂಟೆ, ತಂದೆ ಇಲ್ಲದವರುಂಟೆ ತಾಯಿ ಇಲ್ಲದವರುಂಟೆ, ಎಲವೋ ನಿನ್ನ ಹಣೆಯಲ್ಲಿ ನೇಸರು ಮೂಡದೆ ಶಂಭುಜಕ್ಕೇಶ್ವರನಲ್ಲದೆ ಬೇರೊಂದು ದೇವರುಂಟೆ. ದೇವರು ನಿರಾಕಾರವಾದಂತಹ ಮೂರ್ತಿ ಹಾಗೂ ದೇವರಿಗೆ ಯಾವುದೇ ರೂಪ ಇಲ್ಲ ಅನ್ನೋದು ಶರಣರ ಒಂದು ಪ್ರತಿಪಾದನೆ. ಹಾಗೂ ಏನು ಹಿಂದಿನ ಕಾಲದಿಂದ ಸಾಂಪ್ರದಾಯಿಕವಾಗಿ ಒಂದು ದೇವರು ಇರ್ತಾರೆ, ಹೀಗೆ ಕಾಣ್ತಾರೆ. ತಲೆ ಮೇಲೆ ಶಿಕೆ ಇದೆಯಾ, ಹಣೆಯಲ್ಲಿ ಕಣ್ಣಿದೆಯಾ, ಗರಳದಲ್ಲಿ ವಿಷ ಉಂಟು. ದೇವರಿಗೆ ಹೀಗೆಲ್ಲ ಇರೋಕ್ಕೆ ಸಾಧ್ಯನಾ? ದೇವರಿಗೆ ಅದೆಲ್ಲ ಇಲ್ಲ. ಇರುವನು ಒಬ್ಬನೇ ದೇವ, ಆತ ಶಂಭುಜಕ್ಕೇಶ್ವರ. ಇಷ್ಟು ನಿಷ್ಠುರವಾಗಿ ಹೇಳೋಕ್ಕೆ ಶರಣರೇ ಕೇವಲ ಶರಣೆಯರಿಗೆ ಮಾತ್ರ ಸಾಧ್ಯ. ಬೇರೆ ಒಂದು ಸಾಹಿತ್ಯದಲ್ಲಿ ನಾವು ಇಷ್ಟು ನಿಷ್ಠುರವಾಗಿ ಸಾಂಪ್ರದಾಯಿಕ ದೇವರುಗಳಿಗೆ ಬಗ್ಗೆ ಹೇಳೋದನ್ನು ನಾವು ಕೇಳಲ್ಲ. ಆದರೆ ಬಸವಾದಿ ಶಿವಶರಣರು ನೇರ ದಿಟ್ಟ ನುಡಿಗಳನ್ನು ಹೇಳಿದ್ದಾರೆ. ಇನ್ನೊಂದು ಬಾರಿ ವಚನವನ್ನು ಹೇಳ್ತೇನೆ ಕೇಳಿ. ತಲೆ ಮೇಲೆ ಶಿಕೆ ಉಂಟೆ ಹಣೆಯಲ್ಲಿ ಕಣ್ಣುಂಟೆ, ಗರಳದಲ್ಲಿ ವಿಷ ಉಂಟೆ ದೇವರೆಂಬುವರಿಗೆಂಟೊಡಲುಂಟೆ, ತಂದೆ ಇಲ್ಲದವರುಂಟೆ ತಾಯಿ ಇಲ್ಲದವರುಂಟೆ, ಎಲವೋ ನಿನ್ನ ಹಣೆಯಲ್ಲಿ ನೇಸರು ಮೂಡದೆ ಶಂಭುಜಕ್ಕೇಶ್ವರನಲ್ಲದೆ ಬೇರೊಂದು ದೇವರುಂಟೆ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪ ದಾರತಿಯು ನೇಮವಲ್ಲ, ಪರಸ್ತ್ರೀ ಪರದನ ಪರದೈವಗಳಿಗೆ ಎರಗದಿಪ್ಪುದೇ ನೇಮ, ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಅಂದರೆ ನೀವು ಪೂಜೆ ಅರ್ಚನೆ ಮಾಡಿ, ದೊಡ್ಡದಾದಂಥ ಮಂತ್ರಗಳನ್ನ ಹೇಳಿ, ತಂತ್ರವನ್ನು ಮಾಡಿ, ಧೂಪ ದೀಪ ಹಾಕಿ ಅಷ್ಟೆಲ್ಲ ಪೂಜೆ ಮಾಡಿದರೂ ಕೂಡ ನೀವು ಪರಸ್ತ್ರೀಯನ್ನು, ಪರಧನವನ್ನು ಅಂದರೆ ಬೇರೆಯೊಬ್ಬ ಹೆಣ್ಣು ಮಗಳನ್ನು ಕಾಮುಕ ದೃಷ್ಟಿಯಿಂದ ನೋಡೋದಾಗಿರಬಾರ್ದು. ಬೇರೆ ಸ್ತ್ರೀಯನ್ನು ನಾವು ಮಾತುಶ್ರೀ, ನಮ್ಮ ತಾಯಿಯವರ ರೂಪದಲ್ಲಿ ನಾವು ಕಾಣಬೇಕು ಅಂತ ಹೇಳ್ತಾರೆ. ಪರಸ್ತ್ರೀ ಪರಧನ, ಬೇರೆಯವರ ದುಡ್ಡಿಗೆ, ಬೇರೆ ಒಂದು ಸ್ತ್ರೀಗೆ, ಪರದೈವಗಳಿಗೆ ಎರಗಬಾರದು. ದೇವರು ಒಬ್ಬನೇ. ನೀವು ಈ ಥರ ಎಲ್ಲ ಅರ್ಚನೆ ಪೂಜೆ ಮಾಡಿ, ಮಂತ್ರತಂತ್ರ ಮಾಡಿ,
ಧೂಪ ದೀಪವನ್ನೆಲ್ಲ ಹಾಕಿ ಪರಸ್ತ್ರೀ ಪರಧನ ಪರದೈವಗಳಿಗೆ ನೀವು ಅರಗಿದರೆ ಅದು ಪೂಜೆ ಅನ್ನಿಸ್ಕೊಳ್ಳೋದಿಲ್ಲ, ದೇವರು ಮಾತ್ರ ಒಬ್ಬನೇ ಅನ್ನುವಂತಹದ್ದು ಸತ್ಯಕ್ಕನವರ ಒಂದು ನುಡಿ. ಇನ್ನೊಂದು ವಚನವನ್ನು ಹೇಳ್ತಾರೆ. ಅಡಿಗಡಿಗೆ ನಿಮ್ಮ ಶರಣರಡಿಗೆಡಗಿ ಶರಣೆಂಬೆ ಬೋಡು ದೇಹದ ಶಿರಬಿಗಿದು ಮಡುಗಟ್ಟಿ ಕಂಬನಿಯ ಕಡಲೊಳಗೆ ತೇಲಾಡುತ್ತೆಂದಿಪ್ಪನು ಮೃದು ಶರಣು ಶರಣೆಂಬ ಶಬ್ದ ಒಳಗೊಂಡು ಶಂಭುಜಕ್ಕೇಶ್ವರ ದೇವರಿಗೆ ಶರಣೆನುತ ಮೈಮರೆಯದಿಂದೆಪ್ಪೆನು. ಅಡಿಗಡಿಗೆ ನಿಮ್ಮ ಶರಣರಡಿಗಡಿಗೆ ಶರಣೆಂಬಿ. ಏನಂದೆ ಸತ್ಯಕ್ಕನವರ ಭಕ್ತಿ ಇಲ್ಲಿ ಉತ್ಕಟತನಕ್ಕೆ ಏರಿದೆ ಶರಣರೇ. ಏನು ಹೇಳ್ತಾರೆ, ಕ್ಷಣಿಕವಾದಂತಹ ಸುಖದ ಸವಿಗಿಂತ ಆಧ್ಯಾತ್ಮದ ಅಮೃತದ ಸವಿಯೇ ಲಕ್ಷಣ, ಅದೇ ಬೇಕು ಅನ್ನುವಂತೂ ಅದು ಅಕ್ಕ ಹೇಳ್ತಾ ಇರೋದು. ಕಡಲೊಳಗೆ ತೇಲಾಡು ತಿಂದೆಪ್ಪೆನು ಮೃದು ಶರಣು ಶರಣೆಂಬ ಶಬ್ದ ಒಳಗೊಂಡು ಶಂಭುಜಕ್ಕೇಶ್ವರ ದೇವರಿಗೆ ಶರಣೆನುತ ಮೈಮರೆದಿಂದೆಪ್ಪೆನು. ಕ್ಷಣಿಕವಾದ ಸುಖಕ್ಕಿಂತ ನಾವು ಆಧ್ಯಾತ್ಮದ ಅಮೃತ ಸವಿಯನ್ನ ಸವಿಯೋಣ, ಅದು 1,00,000 ಪಟ್ಟು ಅಧಿಕ ಅದರ ಸವಿ. ಇನ್ನೊಂದು ಸತ್ಯಕ್ಕನವರ ವಚನವನ್ನು ವಾಚನ ಮಾಡ್ತಾ ಇದ್ದೇನೆ. ತನ್ನ ತಾನೇ ಪಕ್ವವಾಗಿ ವೃಕ್ಷವ ತನ್ನೊಳಗೆ ಮಾಡಿಕೊಂಡು ಶಿವಾಗ್ನಿಯಿಂದ ತೊಟ್ಟು ಬಿಟ್ಟ ಹಣ್ಣಿನಂತೆ ಪಂಚಮಹಾಪಾತಕಗಳ ಬೆಸರದೆ ಸತ್ಯ ಶರಣರ ಸಂಘ ಸತ್ಯ ನಡೆನುಡಿಯಿಂದಾಚರಿಸಿ ಪಕ್ಷಿ ಫಳಾರಸ ಕೆರಗುವಂತೆ ಲಿಂಗಾಚಾರ ಮೋಹಿಯಾಗಿ ಗುರುಗಳ ಅಡಿಗೆರಗುವನೇ ನಿಜ ಶಿಷ್ಯ. ಅಂತಹ ಶಿಷ್ಯನ ಅಂಗದ ಅವಗುಣಗಳನ್ನು ಕಳೆದು ಚಿದಂಗನನ್ನಾಗಿ ಮಾಡಿ ಚಿದ್ವನ ಲಿಂಗವ ಸಂಬಂಧಿಸಿ 21 ದೀಕ್ಷೆಯ ಕರುಣಿಸಿ ಶಿಷ್ಯನನ್ನ ತನ್ನಂತೆ ಮಾಡಿಕೊಳ್ಳುವಾತನೇ ಸದ್ಗುರು. ಅಂದರೆ ಇಲ್ಲಿ ಗುರು ಶಿಷ್ಯರ ಸಂಬಂಧವು ಹೇಗಿರಬೇಕು ಅನ್ನುವುದನ್ನು ಕುರಿತು ಈ ವಚನವನ್ನು ಸತ್ಯಕ್ಕೆ ಅವರು ಹೇಳಿದ್ದಾರೆ. ದೇವನೊಳ್ಳಿದನೆಂದು ಮೈಯಾನ ಬೇಡ, ಕರಟಕ ಕಾಡುವನೊಳ್ಳಿದನೆ, ಅಳಿಸುವ ನಗಿಸುವ ನೊಳ್ಳಿದನೆ, ಬೆಚ್ಚದೆ ಬೆದರದೆ ತೊತ್ತುತನವ ಮಾಡಲು ತನ್ನ ನೀವ ಶಂಭುಜಕ್ಕೇಶ್ವರ. ಅಂದ್ರೆ ಲಿಂಗಯ್ಯ ಕರಟಕ ಕಾಡಿಸಲಿ, ಅಳಿಸಲಿ ನಗಿಸಲಿ, ಕರಟಕ ಕಾಡುವ ನೊಳ್ಳಿದಾನೆ, ಅಳಿಸುವ ನಗಿಸುವ ನೊಳ್ಳಿದಾನೆ. ಅಂದ್ರೆ ಅಳಿಸ್ಲಿ ನಗಿಸ್ಲಿ, ಎಷ್ಟೇ ಕಷ್ಟ ಕೊಟ್ರು ಬೆಚ್ಚದೆ ಬೆದರದೆ ತೊತ್ತುತನವ ಮಾಡಲು ತನ್ನ ನೀವ ಶಂಭುಜಕ್ಕೇಶ್ವರ. ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಸರಿ, ಬೆದರದೆ ಅಳುಕದೆ ಭಕ್ತಿಯನ್ನ ಮಾಡಿದರೆ ಮಾನವ ಲಿಂಗವೇ ಆಗಬಹುದು ಅನ್ನುವಂತಹದ್ದು ಸತ್ಯಕ್ಕನವರು ಹೇಳ್ತಾ ಇದ್ದಾರೆ. ಹಾಗೂ ಸ್ತ್ರೀ ಪುರುಷ ಸಮಾನತೆಯ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಮೀಸೆ ಕಾಸೆ ಕಟಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ, ಅದು ಜಗದ ಹಾಹೆ ಬಲ್ಲವರ ನೀತಿಯಲ್ಲ, ಏತರ ಹಣ್ಣಾದರೂ ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ, ಇದರಂದವ ನೀನೇ ಬಲ್ಲೆ ಶಂಭುಜಕ್ಕೇಶ್ವರ. ಅಂದರೆ ಅಕ್ಕನವರು ಸತ್ಯಕ್ಕನವರು ಹೊರಗಡೆ ನೋಡೋಕ್ಕೆ ಹೆಣ್ಣಾಗಿರ್ಬೋದು ಒಬ್ರು ಅಥವಾ ಗಂಡಾಗಿರ್ಬೋದು, ಆದರೆ ಆತ್ಮಕ್ಕೆ ಗಂಡು ಹೆಣ್ಣು ಅನ್ನುವಂತಹ ಒಂದು ಭೇದವಿಲ್ಲ. ಅದನ್ನ ಕೆಲವೊಂದು ಉದಾಹರಣೆಗಳಿಂದ ಅವರು ಹೇಳ್ತಾರೆ. ಏತರ ಹಣ್ಣಾದರೂ ಮಧುರವೇ ಕಾರಣ. ಒಂದು ಹಣ್ಣು ಕೆಟ್ಟದಾಗಿ ಇದ್ರೂ ಕೂಡ ಅದರ ಮಧುರ ಹೇಗಿದೆ, ಅದರ ಸುವಾಸನೆ ಹೇಗಿದೆ ಅನ್ನೋದ್ರ ಮೇಲೆ ಅದರ ಪ್ರೈಸ್ ಎಷ್ಟು ಅಂತ ನಾವು ಹೇಳ್ಬಹುದು. ಹೂವು ನೋಡಕ್ಕೆ ಹೇಗಿದ್ರು ಕೂಡ ಅದರ ಸುವಾಸನೆಯನ್ನ ನೋಡಿ ನಾವು ಮುಡ್ಕೊಂತೀವಿ. ಒಂದು ಹೂವು ತುಂಬಾ ಚೆನ್ನಾಗಿದೆ, ಅದರ ಚೆನ್ನಾಗಿ ಸ್ಮೆಲ್ ಬರ್ತಾ ಇಲ್ಲ ಅಂದ್ರೆ ನಾವು ಹೂವನ್ನ ಮುಡಿಯಲ್ಲ. ಹಾಗಾಗಿ ಒಬ್ಬ ಮನುಷ್ಯ ನಾವು ಹೆಣ್ಣಾಗಿದ್ದೀವೋ ಗಂಡಾಗಿದ್ದೀವೋ ಅನ್ನೋಕ್ಕಿಂತ ನಮ್ಮ ಆತ್ಮವು ಎಷ್ಟು ಪರಿಪಕ್ವವಾಗಿದೆ ಅನ್ನೋದ್ರ ಮೇಲೆ ನಾವು ಹೇಗೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಅಕ್ಕನವರ ಒಂದು ವಚನ. ಇನ್ನೊಂದು ವಚನ ಕೊನೆಯದು ನೋಡೋಣ, ಲಿಂಗೈಕ್ಯದ ಬಗ್ಗೆ. ಉದಕದೊಳಗಣ ಕಿಚ್ಚಿನಂತೆ ಲಿಂಗೈಕ್ಯವು, ವಾಯು ನುಂಗಿದ ಪರಿಮಳದಂತೆ ಲಿಂಗೈಕ್ಯವು, ಉರಿಯನೊಳಗಡಗಿದ ಕರ್ಪೂರದಂತೆ ಲಿಂಗೈಕ್ಯವು, ಭಾವನಾಟದ ಬಯಲಿನಂತೆ ಲಿಂಗೈಕ್ಯವು, ಅರಿವು ನುಂಗಿದ ಮರಹಿನಂತೆ ಲಿಂಗೈಕ್ಯವು, ಯಥೋ ವಾಚೋ ನಿರ್ವತಂತೆ ಅಪ್ರಾಪ್ಯ ಮನಸಾಸಹ ಎಂಬುದಾಗಿ ವಾಗ್ಮನಕ್ಕೆ ಅಗೋಚರವಾದ ಮಹಾಶರಣನ ಒಳಗೊಂಡು ಥಳಥಳಿಸಿ ಬೆಳಬಳಗಿ ಹೊಳವುತ್ತೆ ನಿಶ್ಶಬ್ದ ಬ್ರಹ್ಮವಾಗಿರ್ತನಯ್ಯ ನಮ್ಮ ಶಂಭುಜಕ್ಕೇಶ್ವರ. ಅಂದರೆ ಲಿಂಗೈಕ್ಯದ ಅತ್ಯುನ್ನತ ಸ್ಥಿತಿಯನ್ನು ಸತ್ಯಕ್ಕನವರು ಮೀರಿದಾಗ, ಅದನ್ನು ಅವರು ಸೇರಿದಾಗ ಈ ವಚನವನ್ನು ಅವರು ಹೇಳ್ತಾರೆ. ಹೇಗಿರುತ್ತೆ ಲಿಂಗೈಕ್ಯ, ಬಯಲೊಳಗೆ ಬಯಲಾದಾಗ, ಬೆಳಕಿನೊಳಗೆ ನಾವು ಬೆಳಕಾದಾಗ ಹೇಗಿರುತ್ತೆ ಅದರ ಅನುಭವ ಅನ್ನೋದು ಈ ವಚನದ ಮುಖಾಂತರ ನಮಗೆ ತಿಳಿದು ಬರುತ್ತೆ. ಸಂಸ್ಕೃತವನ್ನು ಕೂಡ ತಿಳಿದವರು ಆಗಿರ್ತಾರೆ ಸತ್ಯಕ್ಕನವರು. ಹಾಗಾಗಿ ಅವರ ವಚನಗಳಲ್ಲಿ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಸಂಸ್ಕೃತದ ಸಾಲು ಕೂಡ ನಾವು ನೋಡಬಹುದು.
ಹಾಗೂ ಅವರ ಒಂದಿಷ್ಟು 30 ವಚನಗಳು ಸಿಕ್ಕಿರಬಹುದು ಇದುವರೆಗೆ. ಆದರೆ ಬಹಳ ಪರಿಪಕ್ವವಾದಂತಹ ವಚನಗಳು. ಮಹಾಜ್ಞಾನಿ ಸತ್ಯಕ್ಕನವರು. ಅವರ ವಚನಗಳನ್ನು ನೋಡ್ತಾ ಇದ್ದರೆ ಅವರು ಎಷ್ಟು ನೇರವಾಗಿ ನಿಷ್ಠುರವಾಗಿ ತಮ್ಮ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಕಳೆದ ವಿಡಿಯೋದಲ್ಲಿ ಕೂಡ ಸತ್ಯಕ್ಕನವರ ಬಗ್ಗೆ ಹೇಳಿದ್ದೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರ ಬಗ್ಗೆ ಎಷ್ಟು ವಚನಗಳನ್ನು ಓದಿದಷ್ಟು ನಾನು ಅಷ್ಟೇ ಪ್ರೇರಣೆಯನ್ನು ಪಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಗ್ತಾ ಇದೆ ವಚನಗಳು. ಪರವಾಗಿಲ್ಲ, ಎಷ್ಟು ಬಾರಿ ಒಂದು ವಚನವನ್ನು ಕೇಳಿದ್ರು ಅದು ಮನನವಾಗುವವರೆಗೂ ಕೂಡ ನಾವು ಆ ವಚನವನ್ನು ಹೇಳಿದರೆ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನನ್ನ ಅಭಿಲಾಷೆ. ಹಾಗೂ ನಿಮಗೆ ಯಾವುದಾದ್ರೂ ವಚನವನ್ನು ಅದರ ಭಾವಾರ್ಥವನ್ನು ತಿಳಿಯಬೇಕು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಆ ವಚನಗಳ ಭಾವಾರ್ಥವನ್ನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಅಂತ ಹೇಳ್ತಾ, ಮುಂದಿನ ಭಾನುವಾರ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಪ್ರತಿದಿನ ವಚನವನ್ನು ಕೇಳ್ತಾ ಇರಿ ಹಾಗೂ ಬೇರೆಯವರಿಗೂ ಕೂಡ ಕೇಳಿಸ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ನೆಕ್ಸ್ಟ್ ಸಂಡೇ. ಶರಣು ಶರಣಾರ್ಥಿಗಳು.